ರಾಜಭವನವನ್ನ ಬಿಜೆಪಿ ದುರ್ಬಳಕೆ ಮಾಡ್ತಾ ಇದೆ ಅಂತ ಆರ್ ಅಶೋಕ್ ವಿಜೇಂದ್ರ ದುರ್ಬಲರಾಗಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಮಡಿಕೇರಿನಲ್ಲಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆಯಿಂದಾನೂ ಕೂಡ ಕಾಂಗ್ರೆಸ್ ರಾಜಭವನದ ವಿರುದ್ಧ ಮಾತಾಡ್ತಾ ಇರುವಂತದ್ದು. ರಾಜ್ಯದಲ್ಲಿ ಸರ್ಕಾರವನ್ನ ದುರ್ಬಲಗೊಳಿಸೋದಕ್ಕೆ ರಾಜಭವನವನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಆದರೆ ರಾಜ್ಯಪಾಲರು ತಮ್ಮ ಎದುರು ಬೇರೆ ಯಾವುದೇ ನಾಯಕರ ವಿರುದ್ಧ ಯಾವುದೇ ಕೇಸ್ಗಳಿಲ್ಲ ಅನ್ನುವಂಥ RTI ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಈಗ ಮತ್ತೆ ಬಿಕೆ ಹರಿಪ್ರಸಾದ್ ಬಿಜೆಪಿ ರಾಜಭವನ ದುರ್ಬಳಕೆ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈಗ ಆರ್ ಅಶೋಕ್ರವರು ಮತ್ತು ಮರಿ ಯಡಿಯೂರಪ್ಪನವರು ಅವರು ದುರ್ಬಲವಾಗಿರೋದ್ರಿಂದನೇ ಭಾರತೀಯ ಜನತಾ ಪಾರ್ಟಿಯವರು ರಾಜಭವನವನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ರಾಜಭವನದಲ್ಲಿ ಕುಳಿತುಕೊಳ್ತಕ್ಕಂಥ ರಾಜ್ಯಪಾಲರು ಸಾಂವಿಧಾನಿಕ ಸ್ಥಾನದಲ್ಲಿರ್ತಕ್ಕಂಥವ್ರು. ಅವರು ಯಾವುದೇ ಕಾರಣಕ್ಕೂ ರಾಜಕೀಯ ಪಕ್ಷಾತೀತವಾಗಿರಬೇಕು. ಅವರು ಒಂದು ಪಕ್ಷದ ಪರ ವಹಿಸಿದಾಗ ಅದು ಕಾನೂನು ಬಾಹಿರ ಮತ್ತು ಅಸಂವಿಧಾನಿಕ ಆಗುತ್ತೆ. ಆದ್ದರಿಂದ ಅಸಂವಿಧಾನಿಕವಾಗಿ ನಡ್ಕೊಳ್ತಕ್ಕಂಥ ರಾಜ್ಯಪಾಲರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಕ್ಕಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವೇ ಸರ್ವೋಚ್ಚ. ಸಂವಿಧಾನದ ಮುಖ್ಯಸ್ಥರಾಗಿ ಅವರು ಒಂದು ರಾಜಕೀಯ ಪಕ್ಷದ ಪರ ವಹಿಸಿದಾಗ ನಾವು ಅದು ಪ್ರತಿಭಟನೆ ಮಾಡಬೇಕಾಗತ್ತೆ, ಮಾಡಿದ್ದೀವಿ. BJP ಹಗರಣಗಳು ಸರಮಾಲೆಗಳೇ ಇದೆ. ಯಾಕಂದರೆ ಅವರು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಬಂದವರು ಮೇಲಿಂದ ಕೆಳಗಡೆವರೆಗೂ ನರೇಂದ್ರ ಮೋದಿಯಿಂದ ಹಿಡಿದು ಯಡಿಯೂರಪ್ಪನವ್ರಿಗೆ ಇರ್ತಕ್ಕಂಥ ಹಗರಣಗಳು ನೋಡಿದಾಗ ನಾಚಿಕೊಳ್ಬೇಕಾಗತ್ತೆ. ಇಡೀ ಕರ್ನಾಟಕ ಜಗತ್ ಪ್ರಸಿದ್ಧವಾಗಿತ್ತು ಅದರ ಕೊಡುಗೆ. ಸಿಲಿಕಾನ್ ವ್ಯಾಲಿ ಅಂತೇಳಿ, ಸೆಕೆಂಡ್ ಸಿಲಿಕಾನ್ ವ್ಯಾಲಿ ಅಂತೇಳಿ ಈಗ ಆಪರೇಷನ್ ಲೋಟಸ್, ಆಪರೇಷನ್ ಕಮಲಕ್ಕೆ ಕುಖ್ಯಾತ ಆಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಬಂದ ನಂತರ. ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಅದನ್ನು ಏನು ವರದಿ ಬಂದಿದೆ ಅದನ್ನು ಬಹಿರಂಗ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂಥ ಕೆಲಸ ಮಾಡಬೇಕು. ಅಪ್ಪ ಅಮ್ಮ ಬೈದಿದ್ದಕ್ಕೆ ಮಕ್ಕಳು ಮನೆ ಬಿಟ್ಟು ಹೋಗಿದ್ದಂತಹ ಘಟನೆ ನಡೆದಿತ್ತು. ಅದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಅನ್ನೋ ನಮ್ಮ ಪ್ರೋಗ್ರಾಮ್ ಇದೆಯಲ್ಲ, ದೇವಿತ್ ನಡೆಸ್ಕೊಡ್ತಾ ಇರ್ತಕ್ಕಂಥ ಪ್ರೋಗ್ರಾಮ್, ಅದರಲ್ಲಿ ನಾವು ಟೆಲಿಕಾಸ್ಟ್ ಮಾಡಿದ್ವಿ. ಪೋಷಕರು ಬೈದಿದ್ದಕ್ಕೆ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು. ರಾಯಚೂರು ಮೂಲದ ದಂಪತಿ ಏನಿದ್ದಾರೆ ಅವರ ಮಕ್ಕಳು ಶಾರದಾ, ಯಶೋಧ ಇವರಿಬ್ರು ಕೂಡ ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು. ಪೋಷಕರ ಜೊತೆ ನಿಂತು ರಿಪಬ್ಲಿಕ್ ಕನ್ನಡ ಕಂಪ್ಲೇಂಟ್ ಕೊಟ್ಟಿತ್ತು. ಉಪ್ಪಾರಪೇಟೆ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡಲಾಗಿತ್ತು. ಪೋಷಕರ ಜೊತೆಗೆ ರಿಪಬ್ಲಿಕ್ ಕನ್ನಡ ಇತ್ತು. ನಾವು ಯಾವುದೋ ಒಂದು ವಿಚಾರಕ್ಕೆ ಅಂತ ಬಂದ್ವಿ. ಇವತ್ತು ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದನ್ನು ಕೂಡ ಇಲ್ಲೇ ನಾವು ಶೋ ಅಪ್ ಮಾಡೋಣ. ಏನಕ್ಕೆ ಅಂತ ಬಂದಿದ್ರಿ ಸರ್? ನಾವು ದುಡಿಯಕಂತ ಬಂದಿರು, ಕೆಲಸ ಮಾಡಕ್ಕೆ ಬಂದಿರು. ಎಲ್ಲಿಂದ ಬಂದಿರಿ? ಯಾವರು? ಕೊಡ್ತೀವಿ. ನಾವು ರಾಯಚೂರಿಂದ ಬಂದಿವಿ. ಇಲ್ಲೇ ಕೊಡ್ತಿಗೆಟ್ನಾಗ ಇದೀವಿ. ನಿಮ್ಮ ಹೆಸರೇನು? ಏನು ಕೆಲಸ ಮಾಡಕ್ಕೆ ಬಂದಿದ್ರಿ? ಗಾರೆ ಕೆಲಸ. ಮಕ್ಕಳು ಎಷ್ಟು ವರ್ಷ ಮಕ್ಕಳಿಗೆ? 16-14 ಇಬ್ರು ಹೆಣ್ಮಕ್ಳೆ. ಕಾಣಿಸ್ತಿಲ್ವಾ? ಯಾವತ್ತಿಂದ? ಏನೇನಾಯ್ತು ನಂಗೆ ಹೇಳಿ ಪಟ ಅಂತ ಹೇಳಿ. ಏನಿಲ್ಲ ಸರ್, ಇವ್ರೊಂದು ಸ್ವಲ್ಪ ಬೇದಾರ, ಹಂಗ್ಯಾಕೆ ಮಾಡ್ತಾರಮ್ಮ ಅಂತ ಬೇದಾರ. ಅಷ್ಟಕ್ಕೆ ಒಂದು ಆಧಾರ್ ಕಾರ್ಡ 7,000 ಎತ್ಕೊಂಡು ಬಂದಾರ. ಯಾರೋ ಒಬ್ರು ಬಂದು ಕರ್ಕೊಂಡು ಹೋಗ್ಯಾರಂತ ಅಷ್ಟೇ. ಯಾರೋ ಒಬ್ರು ಬಂದು ಲೇಡಿ ಕರ್ಕೊಂಡು ಹೋಗಿರೋದು. ಲೇಡಿ ಕರ್ಕೊಂಡು ಯಾರು ದೊಡ್ಡ ಯಾರು ಹೇಳಿದ್ರು ನಿಮ್ಗೆ? ಲೇಡಿಗೆ ಹೆಂಗೆ ಗೊತ್ತಾಯ್ತು ಲೇಡಿ ಕರ್ಕೊಂಡು? ಇದು ಅಂಗಡಿಯವ್ರು, ಬೇಕ್ರಿ ಅಂಗಡಿಯವ್ರು ನೋಡಿ, ಯಾರೋ ಅನ್ವಾಂಟೆಡ್ ಲೇಡಿ ಕರ್ಕೊಂಡು ಹೋಗಿದಾರಂತೆ. ನಾಳೆ ದಿನ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ದಯವಿಟ್ಟು ನೀವು ಎಲ್ಲೇ ಇದ್ರು ಮಕ್ಕಳ, ದಯವಿಟ್ಟು ವಾಪಸ್ ಬನ್ನಿ. ಈ ಒಂದು ಕಾರ್ಯಕ್ರಮದ ಏನು ನಿಮ್ಮ ಕಾರ್ಯಕ್ರಮ, ನಾವು ದರ್ಶನ್ ಬಗ್ಗೆ, ಜೈಲು ಬಗ್ಗೆ, ಯಾವುದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಮ್ಮ ಕಣ್ಣಿಗೆ ಸಿಕ್ಕಿರೋವಂಥದ್ದು. ದಯವಿಟ್ಟು ಆ ಫೋಟೋನ ನಾವು ಹಾಕ್ತೀವಿ. ಎಲ್ಲೇ ಇದ್ದರೂ ದಯವಿಟ್ಟು ಪೊಲೀಸ್ ಇಲಾಖೆ ಈ ಬಗ್ಗೆ ಎಚ್ಚರ ವಹಿಸ್ಕೋಬೇಕು. ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ 2 ಹೆಣ್ಮಕ್ಳನ್ನ ಯಾವುದೋ ಒಬ್ಬಳು ಲೇಡಿ ಕರ್ಕೊಂಡು ಹೋಗಿದ್ದಾಳಂತೆ. ಇದು ಮೆಜೆಸ್ಟಿಕ್ಕಲ್ಲಿ ಆಗುವಂಥ ಅತಿ ದೊಡ್ಡ ಹಗರಣ ಇದು. ಈಗಾಗಲೇ ನಾವು ಮೊದಲನೇ ಬಾರಿ ಕೇಳ್ತಾ ಇಲ್ಲ ಇದು ಯಾತಕ್ಕಾಗಿ. ದಯವಿಟ್ಟು ವಿಚಾರಣೆ ಮಾಡಿ, ಪರಿಶೀಲನೆ ಮಾಡಿ ಆ ಹೆಣ್ಮಕ್ಳು ವಾಪಸ್ ಬರೋ ಥರ ಆಗಬೇಕು. ನೋಡಿ, ಅವ್ರು ಅಳ್ತಾ ಇದ್ದಾರೆ, ಅವ್ರ ತಾಯಿ ಅಳ್ತಾ ಇದ್ದಾರೆ. ಅಮ್ಮ ಬೈಯೋದು ಏನಕ್ಕೆ ಬೈತಾರೆ? ಅಪ್ಪ ಅಮ್ಮ ಬೈದ್ರು, ಕಂಡವ್ರು ಯಾರು ಬೈಲಿಲ್ವಲ್ಲ? ಅಪ್ಪ ಅಮ್ಮ ತಾನೇ ಬೈದಿರೋದು, ಹೆತ್ತವ್ರು ತಾನೇ ಬೈದಿರೋದು, ಹುಡ್ಸಿರೋರು ತಾನೇ ಬೈದಿರೋದು. ಇನ್ನು ಕಂಡವ್ರು ಬೈತಾರ? ಇದು ಬೇರೆಯವ್ರಿಗಾಗಲಿ ಇದು ಉದಾಹರಣೆ ಆಗಬೇಕಿದು. ದಯವಿಟ್ಟು ಅವ್ರ ಮಗು ಎಲ್ಲಿದೆ, ಮಕ್ಕಳು ಇಬ್ಬರು ಎಲ್ಲಿದ್ದಾರೆ, ಇನ್ನು ಚಿಕ್ಕ ವಯಸ್ಸಿನ ಮಕ್ಕಳು, ಅವರು ವಾಪಸ್ ಬರಲಿ ಅಂತ ನಾನು ಈ ಮುಖಾಂತರ, ರಿಪಬ್ಲಿಕ್ ಕನ್ನಡ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕಳೆದು ಹೋಗಿದ್ದಂತಹ ಇಬ್ರು ಹೆಣ್ಮಕ್ಳು ಪತ್ತೆ ಆಗಿದ್ದಾರೆ. ಧರ್ಮಸ್ಥಳದ ಹತ್ರ ಈ ಒಬ್ಬ ಅನಾಮಿಕ ಮಹಿಳೆ ಜೊತೆಗೆ ಇದ್ರಂತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಮೊನ್ನೆ ಶುಕ್ರವಾರ ಮನೆ ಬಿಟ್ಟು ಹೋಗಿದ್ದಂತಹ ಇಬ್ಬರು ಹೆಣ್ಣು ಮಕ್ಕಳು
ಮಿಸ್ಸಿಂಗ್ ವರದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದ್ದನ್ನ ನೀವೇ ನೋಡಿದ್ರಿ, ಎಷ್ಟು ಪವರ್ಫುಲ್ ಆಗಿ ದಿವಿತ್ ಅದನ್ನ ಸ್ಕ್ರೀನ್ ಮೇಲೆ ಹೇಳಿದ್ರು ಅಂತ. ನಿಮ್ಮ ಪ್ರಾಬ್ಲಮ್ ಅನ್ನೋ ಕಾರ್ಯಕ್ರಮದಲ್ಲಿ ಇದನ್ನ ಪ್ರಸಾರ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಸ್ವತಃ ರಿಪಬ್ಲಿಕ್ ಕನ್ನಡ ಪೋಷಕರ ಜೊತೆ ನಿಂತು ಉಪ್ಪಾರಪೇಟೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿಸಿದ್ವಿ. ಪೊಲೀಸರು ನಿನ್ನೆಯಿಂದ ತನಿಖೆ ಮಾಡಿ ನಿನ್ನೆಯೇ ಮಕ್ಕಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು ಮಕ್ಕಳನ್ನ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸರು. ಪೋಷಕರು ಹಾಗೂ ಮಕ್ಕಳನ್ನ ಒಂದು ಮಾಡಿದ ಒಂದು ಸಮಾಧಾನ ರಿಪಬ್ಲಿಕ್ ಕನ್ನಡಕ್ಕೆ ಇದೆ. ರೈಟ್, ನಮ್ಮ ಅಶ್ವಥ್ ದಿವಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿವಿತ್, ಇಂಥ ಕೆಲಸ ಮಾಡಿದಾಗ ಎಲ್ಲೋ ಒಂದು ಕಡೆ ನಮಗೆ ವೃತ್ತಿಯ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಿದೆಯಲ್ಲ ಅದು ನಿಜವಾಗ್ಲೂ ಸಿಗತ್ತೆ ಅಂತ. ಪೋಷಕರು ಮಕ್ಕಳನ್ನ ಒಂದು ಮಾಡಿದ್ದೀರಿ. ದಿವಿತ್, ಏನೆಲ್ಲ ನಡೀತು, ಯಾತಕ್ಕೋಸ್ಕರ ಮನೆ ಬಿಟ್ಟು ಅಲ್ಲಿ ಹೋಗಿದ್ರಂತೆ, ಯಾರಂತ ಆ ಮಹಿಳೆ ಈ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಿದ್ದು? ದಿವಿತ್. ಎಸ್ ಶ್ರೀಲಕ್ಷ್ಮಿ, ನಾವು ನಿನ್ನೆ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ಮಾಡುವ ಶೂಟಿಗೆ ಅಂತ ಹೋಗಿದ್ವಿ ಶುಕ್ರವಾರ. ಆ ಸಂದರ್ಭದಲ್ಲಿ ಹಿಂಗೆ ಪ್ರಾಬ್ಲಮ್ ಬಗ್ಗೆ ಮಾತನಾಡ್ತಿರುವಾಗ ಅಲ್ಲಿ ಒಬ್ರು ನಮ್ಮನ್ನ ಹೆಲ್ಪ್ ಕೇಳ್ಕೊಂಡ್ ಬರ್ತಾರೆ. ಸರ್, ನಮ್ಗೆ ಹಿಂಗ್ ನಮ್ಮ ಮಕ್ಕಳು ನಾವು ರಾಯಚೂರಿಂದ ಸುಮಾರು 5 ವರ್ಷದಿಂದ ಬಂದು ಬೆಂಗಳೂರಲ್ಲಿ ಗಾರೆ ಕೆಲಸ ಮಾಡ್ತಾ ಇದೀವಿ. ಏನೋ ನಾನು ಬೈದೆ ಅಂತ ಹೇಳಿ ಅವ್ರ ಅಮ್ಮ ಹೇಳೋದು ನನ್ನ ಹತ್ರ, ಏನೋ ನಾನು ಬೈದೆ ಅಂತ ಹೇಳಿ ಅವರು ಮುನ್ಸ್ಕೊಂಡು ಆಧಾರ್ ಕಾರ್ಡ್ ತಗೊಂಡು 7,000 ರೂಪಾಯಿ ದುಡ್ಡು ತಗೊಂಡು ಸೀದಾ ಮೆಜೆಸ್ಟಿಕ್ ಕಡೆ ಬರ್ತಾರೆ ಅಂತ ಬಂದಿದ್ದಾರೆ. ನನಗೆ ಕೇಳ್ದೆ ಮುನಿಸ್ಕೊಂಡು. ಸೊ ಹಾಗಾಗಿ ನಾವು ಹುಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಬೇಕರಿ ವ್ಯಾಪಾರಸ್ಥರು ಒಬ್ರು ನೋಡಿದ್ದಾರೆ ಇಬ್ರು ಮಕ್ಕಳನ್ನು ಕೂಡ. ಆಮೇಲೆ ಜೊತೆಗೆ ಇಬ್ರು ಮಕ್ಕಳನ್ನು ಕೂಡ ಒಬ್ಳು ಮಹಿಳೆ ಕರ್ಕೊಂಡು ಹೋದ್ರು ಅನ್ನುವಂತ ಮಾಹಿತಿಯನ್ನ ಅವ್ರ ಅಪ್ಪ ಅಮ್ಮ ಬೇಕರಿಯವರು ಹೇಳಿದ್ದಾರೆ. ಸೊ ಆ ಬೇಕರಿಯವರು ಅದಾದ ಬಳಿಕ ಅವ್ರು ನಮ್ಮ ಹತ್ರ ಬಂದು ಹೆಲ್ಪ್ ಕೇಳಿದಾಗ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರನ್ನು ಸ್ವತಃ ರಿಪಬ್ಲಿಕ್ ಕನ್ನಡ ಮೂಲಕ ನಾವು ಕರ್ಕೊಂಡು ಹೋಗಿ ಕಂಪ್ಲೇಂಟ್ ದೂರನ್ನ ದಾಖಲಿಸುವಂತ ಕೆಲಸವನ್ನ ಮಾಡ್ತೀವಿ. ಅದಾದ ಬಳಿಕ ಪೊಲೀಸ್ ತನಿಖೆಯನ್ನ ಕೈಗೊಂಡಿವೆ ಅನ್ನುವಂತ ಮಾತನ್ನ ನಮಗೆ ಕೊಡ್ತಾರೆ. ಶನಿವಾರ ತನಿಖೆಯನ್ನ ಕೈಗೊಂಡಿದ್ದಾರೆ. ನೇರವಾಗಿ ಆ ಬೇಕರಿ ಓನರ್ ಬಳಿ ಹೋಗಿ ಕೇಳಿದಾಗ ಆ ಬೇಕರಿ ಓನರ್ ಹಿಂಗ ಲೇಡಿ ಕರ್ಕೊಂಡು ಹೋದ್ರು ಅಂದಾಗ ಹೆಂಗೆ ಪತ್ತೆ ಹಚ್ಚೋದು ಅನ್ನುವಾಗ ಆ ಲೇಡಿ ಫೋನ್ ಪೇ ಮುಖಾಂತರ ಆ ಬೇಕರಿಯಲ್ಲಿ ಜ್ಯೂಸ್ ಕುಡಿದಿರ್ತಾಳೆ, ಏನೋ ಐಟಮ್ ತಿಂದಿರ್ತಾಳೆ. ಅದೇ ಒಂದು ಪಾಯಿಂಟ್ ಇಟ್ಕೊಂಡಂತ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತ ಸಂದರ್ಭದಲ್ಲಿ ಆ ಮಕ್ಕಳು ಧರ್ಮಸ್ಥಳದಲ್ಲಿದ್ದಾವೆ ಅನ್ನುವಂತ ಮಾಹಿತಿ ಗೊತ್ತಾದಂತ ಬಳಿಕ ಈಗ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರೆತಂದು ಮೆಡಿಕಲ್ ಚೆಕ್ಅಪ್ಗೆ ಅವ್ರನ್ನ ಕರೆದುಕೊಳ್ಳಲಾಗಿದೆ. ಶ್ರೀಲಕ್ಷ್ಮಿ, ಇದು ರಿಪಬ್ಲಿಕ್ ಕನ್ನಡಕ್ಕೆ ಅವರು ಬಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಂತ ಸಂದರ್ಭದಲ್ಲಿ ನಾವು ಕೂಡ ಅವರಿಗೆ ಸ್ಪಂದಿಸಿ, ಪೊಲೀಸರು ಕೂಡ ನಮಗೆ ಉಪ್ಪಾರಪೇಟೆ ಪೊಲೀಸರು ಕೂಡ ನಮಗೆ ಚೆನ್ನಾಗಿ ಸ್ಪಂದಿಸಿ ಒಂದು ಕೆಲಸವನ್ನ ಮಾಡೋ ಮುಖಾಂತರ ತಾಯಿ ಮತ್ತು ಮಕ್ಕಳನ್ನ ಒಟ್ಟಿಗೆ ಸೇರಿಸುವಂತ ಯಶಸ್ವಿ ಕೆಲಸ ಇವತ್ತು ಆಗಿದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿವಿತ್ ಡೀಟೇಲ್ಸ್ಗಾಗಿ. ಪ್ರಾಸಿಕ್ಯೂಷನ್ ಬಗ್ಗೆ ಯಾವ ನೋಟಿಸ್ ಬಂದಿಲ್ಲ ಅಂತ ಬಾಗಲಕೋಟೆಯಲ್ಲಿ ಮುರುಗೇಶ್ ನಿರಾಣಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಲಿಖಿತ ರೂಪದಲ್ಲಿ ಆಪಾದನೆಗಳಿಲ್ಲ, ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ತನಿಖೆಗೂ ಕೂಡ ಕರೆದಿಲ್ಲ ಅಂತ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಟಿಜೆ ಅಬ್ರಹಾಂ ದೂರಿನ ಬಗ್ಗೆ ಮುರುಗೇಶ್ ನಿರಾಣಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಏನು ಕೊಟ್ಟರಲ್ಲ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ, ಆ ಸಂದರ್ಭದಲ್ಲಿ ನಿರಾಣಿಯವರ ವಿರುದ್ಧ ಕೂಡ ರಾಜ್ಯಪಾಲರ ಮುಂದೆ ದೂರಿದೆ ಅಂತ ಹೇಳಲಾಗಿತ್ತು. ಆದರೆ ರಾಜ್ಯಪಾಲರು RTI ವರದಿಯಲ್ಲಿ ಅದನ್ನು ನಿರಾಕರಿಸಿದ್ರು. ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ರಾಜ್ಯಪಾಲರು ಏನು ಈಗಾಗಲೇ 4 ಜನ ಮಾಜಿ ಸಚಿವರಾಗಿರ್ಬೋದು, ಬೇರೆ ಬೇರೆ ನಾಯಕರು ಕೂಡ BJPಯವ್ರದ್ದು ಇದೆ, ಅವರ ಒಂದು ಪ್ರಾಸಿಕ್ಯೂಷನ್ಗೆ ಕೂಡ ಅನುಮತಿ ನೀಡಬೇಕು ಅಂತ ಕಾಂಗ್ರೆಸ್ನವರು ಈಗಾಗಲೇ ಸಾಕಷ್ಟು ಒಂದು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಈ ಪ್ರತಿಭಟನೆ